ನಮಸ್ಕಾರ. ಜಾತಿ ಜಡ್ಜ್ಮೆಂಟ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ವಿಶೇಷ ಸಂಪುಟ ಸಭೆ ನಡೀತಾ ಇದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೂ ಕೂಡ ನಡೀತಾ ಇದೆ. ಪ್ರತಿಯೊಬ್ಬ ಸಚಿವರ ಅಭಿಪ್ರಾಯವನ್ನ ಈಗ ಸಿಎಂ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ಒಂದು ಸಭೆಯಲ್ಲಿ? ಯಾವ ಸಮುದಾಯಗಳ ನಾಯಕರು ಏನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಬಹಳ ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಏನು ಹೇಳ್ತಾ ಇದ್ದಾರೆ? ಇಡೀ ರಾಜ್ಯದ ಜನರ ಚಿತ್ತ ಸಿಎಂ ಸಿದ್ದರಾಮಯ್ಯನವರ ಸಂಪುಟ ಸಭೆಯತ್ತ ಇದೆ. ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಸಿಎಂ ಸಾಹೇಬ್ರು? ಈಗಾಗಲೇ ಎಲ್ಲ ಸಚಿವರ ಅಭಿಪ್ರಾಯವನ್ನ ಸಿಎಂ ಕೇಳಿದ್ದಾರೆ. ವರದಿ ಪರ ಅಹಿಂದ ಸಮುದಾಯದ ಮಂತ್ರಿಗಳು ಬಹುಪರಾಕ್ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರ್ವಜನಿಕ ಚರ್ಚೆಗೆ ಬಿಡಲು ಲಿಂಗಾಯತರು ಪಟ್ಟು ಹಿಡಿದಿದ್ದಾರೆ. ಸಂಪುಟ ಸಭೆಗೂ ಮುನ್ನವೇ ಲಿಂಗಾಯತ ಸಚಿವರು ಚರ್ಚೆ ಮಾಡಿದ್ದಾರೆ. ರಾಜ್ಯದ ಜನರ ಚಿತ್ತ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಸಭೆಯತ್ತ ಇದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ರೂಷಿಯಲ್ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಯಾವ ನಿರ್ಧಾರ ಕೈಗೊಳ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು? ಈಗಾಗಲೇ ಎಲ್ಲ ಸಚಿವರ ಅಭಿಪ್ರಾಯವನ್ನ ಒಂದು ರೌಂಡ್ ಕೇಳಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವರದಿ ಪರವಾಗಿ ಅಹಿಂದ ಸಮುದಾಯದ ಮಂತ್ರಿಗಳು ನಿಂತ್ಕೊಂಡಿದ್ದಾರೆ. ವರದಿ ಜಾರಿ ಆಗಬೇಕು ಅಂತ ಹೇಳಿ. ಮತ್ತೊಂದೆಡೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅಂತ ಲಿಂಗಾಯತ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸಂಪುಟ ಸಭೆಗೂ ಮುನ್ನ ಏನಾಯ್ತು ಅಂತ ಅಂದ್ರೆ ಲಿಂಗಾಯತ ಸಚಿವರೆಲ್ಲರೂ ಸಭೆಯನ್ನ ನಡೆಸಿದ್ರು. ಹಾಗಾಗಿನೇ ಸಿಎಂ ಸಾಹೇಬರು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂತ ಪರಿಸ್ಥಿತಿ ಈಗ. ವರದಿ ಜಾರಿಯಾದ್ರೆ ರಾಜ್ಯದ ಎರಡು ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬೇಕಾಗುತ್ತೆ. ವರದಿ ಜಾರಿಯಾಗದೆ ಹೋದ್ರೆ ಅಹಿಂದ ಸಮುದಾಯಕ್ಕೆ ಕೊಟ್ಟಿರುವ ಮಾತನ್ನ ಕಳ್ಕೊಂಡಂಗಾಗುತ್ತೆ. ಮಾತಿನಂತೆ ನಡೆದುಕೊಂಡಂಗಾಗಲ್ಲ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯನವರ ಮೇಲೇನೆ ಇಡೀ ರಾಜ್ಯದ ಜನರ ಚಿತ್ತ ಇರೋದು. ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು? ಒಂದು ಕಡೆ ಲಿಂಗಾಯತ ನಾಯಕರು ಹೇಳ್ತಾ ಇರೋದು ನಾವಿಷ್ಟೇ ಜನ ಇಲ್ಲ, 1 ಕೋಟಿಗಿಂತ ಹೆಚ್ಚು ಜನ ಇದ್ದೀವಿ ರಾಜ್ಯದಲ್ಲಿ ಅಂತ ಹೇಳಿ. ವರದಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕರು ಈ ವರದಿಯನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. 6ನೇ ಸ್ಥಾನದಲ್ಲಿದ್ದಾರೆ. ಈ ವರದಿ ಪ್ರಕಾರ ಒಕ್ಕಲಿಗ ಸಮುದಾಯ 6ನೇ ಸ್ಥಾನದಲ್ಲಿರೋದು. ಇದನ್ನು ಹೆಂಗೆ ಒಪ್ಕೊಂಡು ಬಿಡ್ತಾರೆ? ಸಾಧ್ಯನೇ ಇಲ್ಲ. ಹಾಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರ ಸಭೆಯನ್ನ ಕರೆದು ನಿನ್ನೆ ಮೊನ್ನೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಒಂದು ನಿಲುವನ್ನ ತೆಗೆದುಕೊಳ್ತೇವೆ, ನಾವು ಒಕ್ಕಲಿಗ ನಾಯಕರನ್ನ ಸಭೆ ಕರೆದಿದ್ದೇನೆ, ಒಂದು ನಿಲುವನ್ನ ತೆಗೆದುಕೊಳ್ತೇವೆ, ಒಂದು ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ನಡೆಯುವಂತ ಅಥವಾ ಈಗಾಗಲೇ ನಡೀತಾ ಇದೆ ಆ ಒಂದು ಸಂಪುಟ ಸಭೆಯಲ್ಲಿ ನಾವು ತಿಳಿಸ್ತೇವೆ ನಮ್ಮ ನಿರ್ಧಾರವನ್ನ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದರ ಜೊತೆಗೆ ಕೇವಲ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಮಾತ್ರ ಅಲ್ಲ, ಸಣ್ಣ ಪುಟ್ಟ ಸಮುದಾಯದ ನಾಯಕರು ಕೂಡ ಸಿಎಂ ಬೆನ್ನು ಬಿದ್ದು ಬಿಟ್ಟಿದ್ದಾರೆ. ನಮ್ಮ ಸಮುದಾಯದಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಅಂತ ನೀವು ತೋರಿಸ್ತಾ ಇದ್ದೀರಿ, ಆದರೆ ಇನ್ನೂ ಜಾಸ್ತಿ ಇದೆ ಜನಸಂಖ್ಯೆ, ಇನ್ನೊಮ್ಮೆ ಬೇಕಾದ್ರೆ ಗಣತಿ ಮಾಡಿ ನೋಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಸಭೆ ಆರಂಭ ಆಗಿ ಆಲ್ಮೋಸ್ಟ್ ತುಂಬಾ ಹೊತ್ತಾಯಿತು. ಎಲ್ಲ ಸಚಿವರ ಅಭಿಪ್ರಾಯವನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ್ಯಾವ ಸಚಿವರು ಏನೇನು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಹಾಗಾದ್ರೆ? ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಏನಿತ್ತು, ಏನಾಗಲಿದೆ? ಎಲ್ಲರನ್ನ ಒಕ್ಕೊರಲಿನಿಂದ ಒಪ್ಪಿಸಿ, ಎಲ್ಲರನ್ನ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗಿದೆ. ಸಚಿವರ ಜೊತೆಗೆ 1-to-1 ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಮ್ಮ ಸಮುದಾಯಗಳ ಅಸಮಾಧಾನದ ಬಗ್ಗೆ ತಿಳಿಸಿದ್ದಾರೆ ನಾಯಕರು. ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡೋದು ಬೇಡ,
ಸಮಸ್ಯೆ ಸರಿಪಡಿಸಿ ಸಬ್ ಕಮಿಟಿ ರಚನೆ ಮಾಡಿ ಅಂತ ಕೆಲವು ನಾಯಕರು ಹೇಳಿದಾರಂತೆ. ಸಚಿವರ ಜೊತೆಗೆ 1-to-1 ಚರ್ಚೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ತಮ್ಮ ಸಮುದಾಯಗಳ ಅಸಮಾಧಾನ ಏನಿದೆ ಅಂತ ಹೇಳಿ ಮಿನಿಸ್ಟರ್ಸ್ ತಿಳಿಸಿದಾರಂತೆ ಮುಖ್ಯಮಂತ್ರಿಗಳಿಗೆ. ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡೋದು ಬೇಡ, ಸಮಸ್ಯೆ ಸರಿಪಡಿಸಿ ಸಬ್ ಕಮಿಟಿ ರಚನೆ ಮಾಡಿ. ವರದಿಯಲ್ಲಿನ ಅಂಕಿ ಅಂಶಗಳ ಬಗ್ಗೆ ಸಚಿವರು ಅಸಮಾಧಾನವನ್ನ ಹೊರಹಾಕಿದಾರಂತೆ ಮುಖ್ಯಮಂತ್ರಿಗಳ ಮುಂದೆ. ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಮುಸ್ಲಿಂ ಸಮುದಾಯದ ಅಂಕಿಅಂಶಕ್ಕೆ ಜಮೀರ್ ಅಹಮದ್ ಖಾನ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ನೋಡಿ, ಜಮೀರ್ ಅಹಮದ್ ಖಾನ್ ಇವರು ಕೂಡ ಮುಸ್ಲಿಂ ಸಮುದಾಯದ ಅಂಕಿ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ. ಈ ವರದಿಯಲ್ಲಿನ ಅಂಕಿ ಅಂಶಗಳನ್ನ ನಂಬೋದಕ್ಕಾಗ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಆಗಿರುವ ಅಂಕಿ ಅಂಶಗಳ ಬಗ್ಗೆ ಮಾಹಿತಿ ಕೊಡಬೇಕು, ಬಳಿಕ ಅಂಗೀಕಾರ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಸಚಿವರುಗಳು. ಇದಾಗಬೇಕಾಗಿತ್ತು. ಎಲ್ಲರನ್ನೂ ಸೇರಿಸಿಕೊಂಡು ಸಂಪುಟ ಸಭೆಯನ್ನ ನಡೆಸಿದ್ದಾರೆ. ಅಲ್ಲಿ ಒಬ್ಬೊಬ್ಬರ ಅಭಿಪ್ರಾಯಗಳನ್ನ ಕೂಡ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದಾದ ನಂತರ ಏನಾಗಿದೆ, ಒಬ್ಬೊಬ್ಬರನ್ನೇ ಕರೆದು 1-to-1 ಫೇಸ್ ಟು ಫೇಸ್ ಮಾತಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅವರು ಪ್ರಶ್ನೆ ಕೇಳಿದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆಯಪ್ಪ, ನಿಮ್ಮ ಸಮುದಾಯದಲ್ಲಿ ಏನು ಗೊಂದಲ ಉಂಟಾಗಿದೆ, ಯಾಕೆ ವಿರೋಧವನ್ನ ಮಾಡ್ತಾ ಇದ್ದೀರಿ, ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಆಯಾ ಸಮುದಾಯದ ಸಚಿವರುಗಳ ಬಳಿ ಕೇಳಿದಾರಂತೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಇದಕ್ಕೂ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ರೆ, ನಮ್ಮ ಸಮುದಾಯದ ಜನ ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಈ ವರದಿಯಲ್ಲಿ ತೋರಿಸಿರುವಂತ ಅಂಕಿ ಅಂಶ ನಮ್ಮ ಸಮುದಾಯದಲ್ಲಿರುವಂತ ಜನಸಂಖ್ಯೆಗಿಂತ ಬಹಳ ದೂರ ಇದೆ, ಬಹಳ ಕಡಿಮೆ ಇದೆ. ಹಾಗಾಗಿ ಸಮಸ್ಯೆಯನ್ನ ಸರಿಪಡಿಸಿ ಸಬ್ ಕಮಿಟಿಯನ್ನ ರಚನೆ ಮಾಡಿ. ವರದಿಯಲ್ಲಿನ ಅಂಕಿ ಅಂಶಗಳ ಬಗ್ಗೆ ಸಚಿವರು ಈ ರೀತಿಯಾಗಿ ಅಸಮಾಧಾನಗೊಂಡು ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 1-2-3 ಹೆಸರುಗಳು ಬಹಳ ಪ್ರಮುಖವಾಗಿ ಚರ್ಚೆಗೆ ಬಂದಿರೋದು, ಅಥವಾ ಮುಖ್ಯವಾಗಿ ಹೇಳಬೇಕು ಅಂತ ಅಂದ್ರೆ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಬಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಂಕಿ ಅಂಶದ ಬಗ್ಗೆ, ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡ್ತಾ ಇರೋದು. 6ನೇ ಸ್ಥಾನದಲ್ಲಿದೆ ರೀ. ಈ ಒಂದು ವರದಿ ಅಂಕೆ ಸಂಖ್ಯೆಯನ್ನ ಗಮನಿಸಿದ್ರೆ ಒಕ್ಕಲಿಗ ಸಮುದಾಯ 6ನೇ ಸ್ಥಾನದಲ್ಲಿದೆ. ಅದಾದ ನಂತರ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ರು, ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 1-to-1 ಸಭೆಯಲ್ಲಿ 1-to-1 ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಬೇಡ ಸರ್ ಅಂತ ಹೇಳಿದಾರಂತೆ. ಇನ್ನು ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹಲವು ಸಲಹೆಯನ್ನ ನೀಡ್ತಾ ಇದ್ದಾರೆ ಮಿನಿಸ್ಟರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. 4 ಪ್ರಮುಖ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆಗಳಾಗಿದ್ದಾವೆ. ವರದಿ ಅಂಗೀಕರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಒಂದು. 2ನೇದು ಉಪಸಮಿತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿ ಪರಿಶೀಲನೆ ಮಾಡೋದು. ಮರು ಸರ್ವೆ ಮುಖೇನ ಹಾಲಿ ಸರ್ವೆ ವರದಿ ದೃಢೀಕರಿಸುವುದು. ಇನ್ನು 4ನೇದು ಲೋಪದೋಷಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲು ಅಧಿವೇಶನವನ್ನ ಕರೆಯೋದು. ಈ 4 ವಿಚಾರಗಳ ಬಗ್ಗೆ, ಅಂದ್ರೆ 4 ಸಲಹೆಗಳನ್ನ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ ಕೆಲವೊಂದಿಷ್ಟು ಜನ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಭೆ ಆರಂಭಕ್ಕೂ ಮುನ್ನ ಒಂದು ಬಹಳ ಪ್ರಮುಖವಾಗಿ ಚರ್ಚೆಯಾಗ್ತಾ ಇತ್ತು.
ಮುಖ್ಯಮಂತ್ರಿಗಳಿಗೆ ಈ ಒಂದು ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿ, ಹಾಗಾಗಿನೇ ಏನ್ ಮಾಡ್ತಾರೆ, ಏನಿದೆ ಅವ್ರ ಮುಂದೆ ದಾರಿ ಅಂತ ಬಂದಾಗ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಸಚಿವರು ಕೂಡ ಕೊಟ್ಟಿದ್ದಾರೆ, ಮತ್ತೆ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ 4 ಪ್ರಮುಖ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆದಿದೆ. ಏನದು 4 ವಿಚಾರಗಳು ಅಂತ ಅಂದ್ರೆ, 1, ವರದಿ ಅಂಗೀಕರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು. ವರದಿಯನ್ನ ಅಂಗೀಕರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಒಂದಾದ್ರೆ, ಎರಡನೆಯದು ಉಪಸಮಿತಿ ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ವರದಿಯನ್ನ ಪರಿಶೀಲಿಸುವುದು ಅನ್ನೋದು ಎರಡನೇ ಸಲಹೆ. ನೋಡಿ, ಉಪಸಮಿತಿ ರಚನೆ ಮಾಡೋದು ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ವರದಿಯನ್ನ ಪರಿಶೀಲಿಸುವುದು, ಇದು ಎರಡನೇ ಸಲಹೆ. ಇನ್ನು ಮೂರನೇ ಸಲಹೆ ಏನಪ್ಪಾ ಅಂತ ಅಂದ್ರೆ, ಮರು ಸರ್ವೆ ಮುಖೇನ ಹಾಲಿ ಸರ್ವೆ ವರದಿಯನ್ನ ದೃಢೀಕರಿಸುವುದು. ಮರು ಸರ್ವೆ ಮುಖೇನ ಹಾಲಿ ಸರ್ವೆ ವರದಿಯನ್ನ ದೃಢೀಕರಿಸುವುದು, ಇದು ಅಷ್ಟು ಸುಲಭನಾ? ಮರು ಸರ್ವೆ ಮಾಡಿ ಈಗ ಹಾಲಿ ಸರ್ವೆ ಏನಿದೆಯಲ್ಲ, ಈಗಿರುವಂತ ಸರ್ವೆನ ದೃಢೀಕರಿಸುವುದು, ನನಗೇನೋ ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ತಾರೆ ಅಂತ ಅನ್ಸಲ್ಲ. ಅದಾದ ನಂತರ ಲೋಪದೋಷಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲು ಅಧಿವೇಶನ ಕರೆಯೋದು. ಲೋಪದೋಷಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಒಂದು ಅಧಿವೇಶನ ಕರೆಯೋದು ಅಂತ ಹೇಳಿ ಒಂದು 4 ಸಲಹೆಯನ್ನ ಕೊಟ್ಟಿದ್ದಾರೆ. ವರದಿ ಜಾರಿಯಾದ್ರೆ ರಾಜ್ಯದಲ್ಲಿ ಆಕ್ರೋಶ ಭುಗಿಲೇಳುತ್ತೆ. ಸಿಎಂ ಸಿದ್ದರಾಮಯ್ಯ ಎದುರು ಕೆಲ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತ ಖಂಡ್ರೆ ಅವರು ಹೇಳಿದ್ದಾರೆ. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಈ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ವರದಿ ಜಾರಿಯಾದ್ರೆ ರಾಜ್ಯದಲ್ಲಿ ಆಕ್ರೋಶ ಹೆಚ್ಚಾಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಕೂಡ ಆಗಬಹುದು, ನಷ್ಟ ಕೂಡ ಆಗಬಹುದು ಅಂತ ಹೇಳಿ ಕೆಲವೊಂದಿಷ್ಟು ಜನ ಸಚಿವರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಏನೆಲ್ಲ ಅನ್ಕೊಂಡಿದ್ವೋ ಅದಾಗ್ತಾ ಇದೆ. ಅಂದ್ರೆ ಇದೇ ರೀತಿಯಾಗಿ ವಿರೋಧ ವ್ಯಕ್ತವಾಗುತ್ತೆ, ಇದೇ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಳ್ತಾರೆ. ಇವೆಲ್ಲವೂ ಕೂಡ, ಈ ಎಲ್ಲ ಕಾರಣಗಳು ಕೂಡ ತಡೆಯನ್ನ ಒಡ್ಡುತ್ತವೆ ಅಂತ ಏನು ಊಹೆ ಮಾಡಿಕೊಳ್ಳಲಾಗಿತ್ತೋ ಅಥವಾ ಮಾತನಾಡ್ಕೊಳ್ತಾ ಇದ್ವೋ ಅದಾಗ್ತಾ ಇದೆ. ನೋಡಿ, ವರದಿ ಜಾರಿ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಸ್ವಪಕ್ಷದ ನಾಯಕರೇ ಹೇಳ್ತಾ ಇದ್ರು. ಅದರಂತೆ ವರದಿ ಜಾರಿಯಾಗಿದ್ದೇ ಆದರೆ ರಾಜ್ಯದ ಜನ, ಒಂದಿಷ್ಟು ಸಮುದಾಯಗಳ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಆ ಸಮುದಾಯಗಳು ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯುವಂತ ಸಾಧ್ಯತೆ ಇದೆ. ದೊಡ್ಡ ಸಮುದಾಯದ ವೋಟ್ ಬ್ಯಾಂಕ್ ಬೇರೆ ಕಡೆಗೆ ತಿರುಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ನಷ್ಟ ಆಗುತ್ತೆ. ಹಾಗಾಗಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದಿಷ್ಟು ಜನ ಸಚಿವರು ಈ ರೀತಿಯಾದಂಥ ಮಾಹಿತಿಯನ್ನ ನೀಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲೂ ವೀರಶೈವ ಲಿಂಗಾಯತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ, ವೀರಶೈವ ಲಿಂಗಾಯತರ ಸಂಖ್ಯೆಯನ್ನ ಬಹಳ ಕಡಿಮೆ ತೋರಿಸಿದ್ದಾರೆ. ಅದನ್ನ ನೋಡಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ, ಹೌದಾ ಹಿಂಗ ಇಷ್ಟು ಕಡಿಮೆ ಇದ್ದಾರ ರಾಜ್ಯದಲ್ಲಿ ವೀರಶೈವರು ಅಂತ ಹೇಳಿ. ಒಂದು 10 ಲಕ್ಷ ಇಷ್ಟೇ ತೋರಿಸಿರೋದೇನೋ ವೀರಶೈವರನ್ನ. ಸಹಜವಾಗಿದ್ದು ವೀರಶೈವರನ್ನ ಕೆರಳಿಸಿಬಿಟ್ಟಿದೆ. ಲಿಂಗಾಯತರ ಸಂಖ್ಯೆನೇ ಬೇರೆ, ವೀರಶೈವರ ಸಂಖ್ಯೆನೇ ಬೇರೆ, ಹಿಂಗಾಗಿದೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆನೇ ಹೇಳಿದ್ದಾರೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತ ಹೇಳಿ. ಯಾರೋ ವಿರೋಧ ಪಕ್ಷದ ನಾಯಕರು ಮಾತನಾಡಿಲ್ಲ ಈ ವಿಚಾರವನ್ನ.
ಸ್ವತಃ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆ ಅವರ ಈ ವಿಚಾರವನ್ನ ಹೇಳಿದ್ದಾರೆ. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಖಂಡರನ್ನ ಕರೆಸಿ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರು ಮತ್ತು ಎಂಬಿ ಪಾಟೀಲ್ ಅವರು. ಹಾಗಾಗಿನೇ ವೀರಶೈವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇನ್ನು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಏನೇ ಡಿಸಿಷನ್ ತೆಗೆದುಕೊಂಡ್ರೂ ಕೂಡ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಒಕ್ಕಲಿಗರು ಲಿಂಗಾಯತರ ಮನವೊಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಒಮ್ಮತಕ್ಕೆ ಬರುವಂತೆ ಮನವೊಲಿಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಒಕ್ಕಲಿಗರು ಮತ್ತು ಲಿಂಗಾಯತರು ಇದನ್ನ ಒಪ್ಕೊಳ್ತಾ ಇಲ್ಲ. ಹಾಗಾಗಿನೇ ಸಿಎಂಗೆ ಬೇರೆ ದಾರಿ ಇಲ್ಲ, ಅವರ ಮನ ಒಲಿಸಲೇಬೇಕು. ಆ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಒಕ್ಕಲಿಗರು ಮತ್ತು ಲಿಂಗಾಯತ ನಾಯಕರ ಮನ ಒಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಜಾತಿ ಗಣತಿ ವಿಚಾರದಲ್ಲಿ ಒಮ್ಮತಕ್ಕೆ ಬನ್ನಿ ಅಂತ ಹೇಳಿ. ಆದರೆ ಪಟ್ಟು ಬಿಡದೆ ಅಸಮಾಧಾನವನ್ನ ಹೊರ ಹಾಕ್ತಾ ಇರೋ ಪ್ರಬಲ ಸಚಿವರು, ನಮ್ಮ ಸಮುದಾಯದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಮೊನ್ನೆ ನಡೆದ ಒಕ್ಕಲಿಗ ಸಭೆಯ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಕ್ಕಲಿಗ ವರದಿಯನ್ನ ಮರುಪರಿಶೀಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಕ್ಕಲಿಗರು ಲಿಂಗಾಯತರ ಮನವೊಲಿಸ್ತಾ ಇದ್ದಾರೆ ಒಂದು ಕಡೆ ಸಿಎಂ. ಜೊತೆಗೆ ಈ ಸಂದರ್ಭದಲ್ಲಿ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಪಟ್ಟು ಬಿಡದೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಪ್ರಬಲ ಸಮುದಾಯಗಳ ಸಚಿವರು. ನಮ್ಮ ಸಮುದಾಯದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಮೊನ್ನೆ ನಡೀತಲ್ಲ ಒಕ್ಕಲಿಗ ಸಭೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ವರದಿಯನ್ನ ಮರುಪರಿಶೀಲಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲರೂ. ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಏನ್ ಮಾಡ್ತೀರಾ ನೋಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸಿಎಂಗೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ಎಲ್ಲರೂ ಹೇಳ್ತಾನೆ ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಒಂದಿಷ್ಟು ಸಮುದಾಯಗಳನ್ನ ಅಥವಾ ಒಂದಿಷ್ಟು ಸಮುದಾಯಗಳ ಜೊತೆಗೆ ನಾವಿದ್ದೀವಿ ಅಂತ ತೋರಿಸಿಕೊಡೋದಕ್ಕೂ ಹೋಗಿ ರಾಜ್ಯದ 2 ಪ್ರಭಾವಿ ಅಥವಾ ಪ್ರಬಲ ಸಮುದಾಯಗಳನ್ನ ದೂರ ಮಾಡಿಕೊಳ್ಳಬೇಡಿ ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಇದು ಸವಾಲು. ಹಾಗಾಗಿ ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮುಂದೆ ಏನಾಗುತ್ತೆ ಕಾದ್ ನೋಡೋಣ.